ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ದಿನ ನಾವು ಈ ವಿಡಿಯೋದಲ್ಲಿ 26 ನವೆಂಬರ್ ಮಂಗಳವಾರದ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಣ. ಇನ್ನು 25 ನವೆಂಬರ್ ಇವತ್ತಿನ ದಿನ ಮಾರ್ಕೆಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು. ಸೊ ಇಲ್ಲಿ ನಾನು 1 ಅವರ್ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಅಲ್ಲಿ ಇದ್ದೀನಿ. ಸೊ 1 ಅವರ್ ಕ್ಯಾಂಡಲ್ ಸ್ಟಿಕ್, ಸೊ ಇದರಲ್ಲಿ ನಾವು ಅನಲೈಸ್ ಮಾಡ್ತಾ ಇರೋದು ನಿಫ್ಟಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ಮೇಲೆ ದಿನವೆಲ್ಲ ಆಲ್ಮೋಸ್ಟ್ ಸೈಡ್ ವೈಸ್ ಹೋಯ್ತು ಅಂತ ಹೇಳ್ಬೋದು. ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದು ಪ್ರೀವಿಯಸ್ ಡೇ ಅಂದ್ರೆ ಶುಕ್ರವಾರ ದಿನದ ಒಂದು ಒಳ್ಳೆ ಮೂಮೆಂಟ್ ನಂತರ ಮಹಾರಾಷ್ಟ್ರ ಎಲೆಕ್ಷನ್ ಅಲ್ಲಿ ಬಿಜೆಪಿ ಅಲಯನ್ಸ್ ಗ್ರೂಪ್ ಏನು ಒಳ್ಳೆ ಮೆಜಾರಿಟಿನಲ್ಲಿ ಬಂದಿತ್ತು. ಅದರಿಂದ ಒಂದು ಒಳ್ಳೆ ಗ್ಯಾಪ್ ಅಪ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಸೊ 24,200 300 ಹತ್ರ. ಸೊ ಆ ಲೆವೆಲ್ ಅಲ್ಲಿ ಓಪನ್ ಆದ್ಮೇಲೆ ಮಾರ್ಕೆಟ್ ಕನ್ಸಾಲಿಡೇಷನ್ ಸೈಡ್ ವೈಸ್ ಹೋಗೋ ಚಾನ್ಸಸ್ ಇದೆ. ಸೊ ಹಾಗಾಗಿ ನಾವು ಇಂಟ್ರಾಡೇ ನಲ್ಲಿ ಯಾವುದೇ ಟ್ರೇಡ್ ಮಾಡಲ್ಲ. ಆಪ್ಷನ್ ಬೈಯರ್ಸ್ ಆಗಿ ಇಲ್ಲಿ ಟ್ರೇಡ್ ಮಾಡಿದ್ರೆ ಪ್ರೀಮಿಯಂ ಟಿಕೆ ಹಾಗೂ ಸ್ಟಾಪ್ ಲಾಸ್ ಹಿಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಅದನ್ನ ನಾವು ಇವತ್ತಿನ ದಿನ ಮಾರ್ಕೆಟ್ ಅಲ್ಲಿ ಕೂಡ ನೋಡಿದ್ವಿ. ಸೊ ಇದು ಮಂಗಳವಾರ ದಿನ ಕೂಡ ಮುಂದುವರಿಯುತ್ತಾ ಅಂತ ನನಗೆ ಕೇಳಿದ್ರೆ, ಸೊ ಇದೇ ಲೆವೆಲ್ ಅಲ್ಲಿ ನಿಫ್ಟಿ ಟ್ರೇಡ್ ಆದ್ರೆ ಅಗೇನ್ ಇದೇ ರೀತಿ ಸೈಡ್ ವೇಸ್ ಹೋಗೋ ಚಾನ್ಸಸ್ ಇರುತ್ತೆ. ಆದ್ರೆ ಇಲ್ಲಿ ನಾವು ನಿಫ್ಟಿ 24,400, ಸೊ ಇದು ನಿಫ್ಟಿಯ ಇಲ್ಲಿ ನಾವು ನೋಡ್ತಾ ಬಂದ್ರೆ ಇಲ್ಲಿ ನಿಫ್ಟಿಯ 50 ಡೇ ಮೂವಿಂಗ್ ಆವರೇಜ್ ಬರುತ್ತೆ. ಸೊ ನಿಫ್ಟಿ ಇದ್ರ ಮೇಲೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಇಲ್ಲಿಂದ ಬರೋ ಶಾರ್ಟ್ ಕವರಿಂಗ್ ಅಲ್ಲಿ ನಿಫ್ಟಿ 24,500 550 ವರೆಗೂ ಹೋಗ್ಬೋದು. ಆದ್ರೆ ಈ ಲೆವೆಲ್ ಬಂದು ಮೇಜರ್ ರೆಸಿಸ್ಟೆನ್ಸ್ ಆಗಿದೆ. ಪ್ರೀವಿಯಸ್ ಟೈಮ್ ನವೆಂಬರ್ ಫಸ್ಟ್ ವೀಕ್ ಅಲ್ಲಿ ಈ ಲೆವೆಲ್ ಅಲ್ಲಿ ಬಂದು ನಿಫ್ಟಿ ರಿಜೆಕ್ಷನ್ ಕಂಡಿತ್ತು. ಸೊ ನಿಫ್ಟಿ 24,550 ಮೇಲೆ ಕ್ಲೋಸಿಂಗ್ ಬಂತು ಅಂತಂದ್ರೆ ಅಲ್ಲಿಂದ ನೆಕ್ಸ್ಟ್ ಮೂವ್ಮೆಂಟ್ ಡೈರೆಕ್ಟ್ ಆಗಿ ನಿಫ್ಟಿನ 24,800 ಹಾಗೂ 25,000 ಕಡೆಗೆ ತಗೊಂಡು ಹೋಗುತ್ತೆ. ಸೊ ಕ್ಲೋಸಿಂಗ್ 24,500 ಮೇಲೆ ಬರಬೇಕು. ಇಂಟ್ರಾಡೇ ನಲ್ಲಿ 24,400 ಮೇಲೆ ಹೋದ್ರೆ ಅನದರ್ 150 ಪಾಯಿಂಟ್ಸ್ ಮೂವ್ಮೆಂಟ್ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಇದ್ರ ಕೆಳಗಡೆ 24,000 ಇಂದ 24,400 ಇದು ನೋ ಟ್ರೇಡಿಂಗ್ ರೇಂಜ್ ಅಂತಾನೆ ಹೇಳ್ಬೋದು. ಈ ಮಧ್ಯದಲ್ಲಿ ಯಾವುದೇ ಟ್ರೇಡ್ ತಗೊಂಡ್ರೆ ನಾವು ಟ್ರ್ಯಾಪ್ ಆಗೋ ಚಾನ್ಸಸ್ ಇರುತ್ತೆ. ಅದೇ ನಿಫ್ಟಿ ಏನಾದ್ರು ಇಂಟ್ರಾಡೇ ನಲ್ಲಿ 24,000 ಕೆಳಗಡೆ ಬಂದು ಅಗೇನ್ 24,000 ಮೇಲೆ ಟ್ರೇಡ್ ಆಗಿ ಶುರು ಆದ್ರೆ ಇಲ್ಲಿ ಡೇ ಲೋನ್ ನಲ್ಲಿ ಅದು ಮೇ ಬಿ ನಿಯರ್ಲಿ 23,850 ಅಥವಾ 900 ಬರ್ಬೋದು. ಈ ಲೆವೆಲ್ ಹತ್ರ ಬಂದು ಸಪೋರ್ಟ್ ತಗೊಂಡು ರಿಕವರಿ ಕಾಣ್ತಾ ಇದ್ರೆ 24,000 ಮೇಲೆ ಮಾತ್ರನೇ ನಾವು ಕಾಲ್ ಪೊಸಿಷನ್ಸ್ ನ ತಗೋಬಹುದು. ಕೆಳಗಡೆ ಡೇ ಲೋನ್ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗುತ್ತೆ. ಇಲ್ಲಿ ನಿಫ್ಟಿಯ 10 ಡೇ ಮೂವಿಂಗ್ ಆವರೇಜ್ ಇದೆ. ಸೊ ಇಲ್ಲಿಂದ ಸಪೋರ್ಟ್ ತಗೊಂಡು ಬರೋ ರಿಕವರಿ ಇಂಟ್ರಾಡೇ ನಲ್ಲಿ 150 to 200 ಪಾಯಿಂಟ್ಸ್ ಮೂಮೆಂಟಮ್ ಹಾಗೂ ನೆಕ್ಸ್ಟ್ ಮೂಮೆಂಟಮ್ ಮೇಲೆ 24,400 500 ಕಡೆ ತಗೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇದು ನಮ್ಮ ನಿಫ್ಟಿಯ 26 ನವೆಂಬರ್ ಟ್ರೇಡಿಂಗ್ ಲೆವೆಲ್ಸ್. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ, ಸೊ ಬ್ಯಾಂಕ್ ನಿಫ್ಟಿ ಸಹಿತ ಒಂದು ಒಳ್ಳೆ ಗ್ಯಾಪ್ ಅಪ್ ಮೋರ್ ದೆನ್ 1000 ಪಾಯಿಂಟ್ಸ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಅದೇ ಲೆವೆಲ್ ಅಲ್ಲಿ ದಿನವೆಲ್ಲ ಕನ್ಸಾಲಿಡೇಷನ್ ಆಗಿ 52,000 ಹತ್ರದಲ್ಲಿ ಅದ್ರ ಮೇಲೆನೆ ಟ್ರೇಡ್ ಆಗಿ ಎಂಡ್ ಆಫ್ ದ ಡೇ 52,200 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಇಲ್ಲಿಂದ ಮೇನ್ ಆಗಿ ಬ್ಯಾಂಕ್ ನಿಫ್ಟಿಗೆ ರೆಸಿಸ್ಟೆನ್ಸ್ 52,600 ಹಾಗೂ 52,850 ರೆಸಿಸ್ಟೆನ್ಸ್ ಲೆವೆಲ್ ಇದಾವೆ. ಸೊ ಬ್ಯಾಂಕ್ ನಿಫ್ಟಿ 52,850 ಮೇಲೆ ಕ್ಲೋಸಿಂಗ್, ಇದ್ರ ಮೇಲೆ ಕ್ಲೋಸಿಂಗ್ ಬಂತು ಅಂತಂದ್ರೆ ನಾವು ಇನ್ನಷ್ಟು ಅಪ್ ಮೂವ್ 53,500 54,000 ಕಡೆ ಕೂಡ ನೋಡೋ ಚಾನ್ಸಸ್ ಇರುತ್ತೆ. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ 52,850 ಮೇಲೆ ಅಗೇನ್ ಅಗ್ರೆಸಿವ್ ಕಾಲ್ ಪೊಸಿಷನ್ ತಗೋಬಹುದು. ಅದೇ ಬ್ಯಾಂಕ್ ನಿಫ್ಟಿ ಇದೇ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಾ ಇದ್ರೆ ಯಾವುದೇ ಟ್ರೇಡ್ ನ ಮಾಡೋದು ಬೇಡ ಅಂತ ಹೇಳ್ತೀನಿ. ಏನಾದ್ರು ಬ್ಯಾಂಕ್ ನಿಫ್ಟಿ 52,000 ಕೆಳಗಡೆ ಟ್ರೇಡ್ ಆಗಿ ಶುರು ಆದ್ರೆ, ಇಲ್ಲಿ 52,000 ಕೆಳಗಡೆ ಟ್ರೇಡ್ ಆಗಿ ಶುರು ಆದ್ರೆ ರಿಸ್ಕಿ ಟ್ರೇಡರ್ಸ್ ಒಂದು ಪುಟ್ ಪೊಸಿಷನ್ಸ್ ನ ಇಲ್ಲಿ ಟ್ರೈ ಮಾಡ್ಬೋದು. ಇಲ್ಲಿಂದ ಬರೋ ಡೌನ್ 51,500 ವರೆಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ 500 ಪಾಯಿಂಟ್ಸ್ ಡೌನ್ ಗೆ ಒಂದು ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡಬಹುದು, ಅಥವಾ ಮೇಲೆ 52,850 ಮೇಲೆ ಕಾಲ್ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಈ ಮಧ್ಯದಲ್ಲಿ ಯಾವುದೇ ಟ್ರೇಡ್ ಮಾಡೋದು ಬೇಡ. ಈವನ್ 52,600 800 ಈ ಲೆವೆಲ್ ಅಲ್ಲಿ ಕೂಡ ಪೊಸಿಷನ್ಸ್ ನ ತಗೊಂಡ್ರೆ ಇಲ್ಲಿಂದ ಬರೋ ರಿಜೆಕ್ಷನ್ ಅಲ್ಲಿ ಟ್ರ್ಯಾಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ 52,850 ಮೇಲೆ ಇಂಟ್ರಾ ಡೇ ನಲ್ಲಿ ಕೂಡ ನಾವು ಕಾಲ್ ಪೊಸಿಷನ್ಸ್ ನ ತಗೋಬಹುದು, ಅಥವಾ ಕ್ಲೋಸಿಂಗ್ ಬಂದ್ರೆ ಕೂಡ ನೆಕ್ಸ್ಟ್ ಡೇಗೆ
ಕಾಲ್ ಕ್ವಶನ್ಸ್ ತಗೋಬಹುದು. ಸೊ ಇಷ್ಟು ಲೆವೆಲ್ಸ್ ನ ಇಟ್ಕೊಂಡು ನಾವು 26 ನವೆಂಬರ್ ಟ್ರೇಡ್ ಮಾಡೋಣ. ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.